ಆಕಾಶವಾಣಿ ಕಲಬುರಗಿ ಪ್ರಾಯೋಜಿತ ಕಾರ್ಯಕ್ರಮ. ಬೀದರ್ ಜಿಲ್ಲೆಯ ಚಿಟುಕುಪ್ಪ ತಾಲೂಕಿನ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮೀಕ್ಷೆ. ಪ್ರಸ್ತುತಿ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ. ಪ್ರಾಯೋಜಕರು ಚಂದ್ರ ಸಾರಿ ಸೆಂಟರ್, ಗುಂಪಾ ಎದುರುಗಡೆ, ಮುಖ್ಯ ರಸ್ತೆ, ಬೀದರ್. ಬೀದರ್ ಜಿಲ್ಲೆಯ ಚಿಟುಕುಪ್ಪ ತಾಲೂಕಿನ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ದಿನಾಂಕ 21-2-2026 ಶನಿವಾರ ಚಿಟುಕುಪ್ಪದಲ್ಲಿ ನಡೆಯಿತು. ಅಂದು ಬೆಳಿಗ್ಗೆ 9:30 ಪಟ್ಟಣದ ಸರಕಾರಿ ಕನ್ಯಾ ಪ್ರೌಢಶಾಲೆಯ ಆವರಣದಲ್ಲಿ ಧ್ವಜಾರೋಹಣದ ಮೂಲಕ ಸಮ್ಮೇಳನಕ್ಕೆ ಚಾಲನೆ ದೊರೆಯಿತು. ಸಮ್ಮೇಳನದ ಸರ್ವಾಧ್ಯಕ್ಷ ಹಿರಿಯ ಸಾಹಿತಿಗಳಾದ ಶ್ರೀಯುತ ಮಾಣಿಕ್ ನೇಳ್ಗಿ ಅವರ ನೇತೃತ್ವದಲ್ಲಿ ಕನ್ನಡ ತಾಯಿಯ ಭುವನೇಶ್ವರಿ ಮಾತೆಯ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ಚಿಟುಕುಪ್ಪ ತಾಲೂಕು ದಂಡಾಧಿಕಾರಿ ಶ್ರೀ ಮಂಜುನಾಥ್ ಪಂಚಾಳ್ ಅವರು ಚಾಲನೆ ನೀಡಿದರು. ಪಟ್ಟಣದ ಸರಕಾರಿ ಕನ್ಯಾ ಪ್ರೌಢಶಾಲೆಯಿಂದ ಪ್ರಾರಂಭಗೊಂಡ ಮೆರವಣಿಗೆಯು ಬಸವರಾಜ ವೃತ್ತ, ಮಹಾತ್ಮ ಗಾಂಧಿ ಚೌಕ್ ಮೂಲಕ ನೇರವಾಗಿ ಭವಾನಿ ಮಂದಿರ ತಲುಪಿತು. ಮೆರವಣಿಗೆಯುದ್ದಕ್ಕೂ ವಿವಿಧ ಶಾಲೆಗಳ ಮಕ್ಕಳಿಂದ ಮೂಡಿಬಂದ ಕೋಲಾಟ, ನೃತ್ಯ, ಗ್ರಾಮೀಣ ಹೆಣ್ಣು ಮಕ್ಕಳ ಜನಪದ ಗೀತೆ ಕೋಲಾಟದ ಪದಗಳು ನೋಡುಗರ ಮನ ಸೆಳೆಯುವಂತಿದ್ದವು. ಸರ್ವಾಧ್ಯಕ್ಷ ಮಾಣಿಕ್ ನೇಳ್ಗಿ ಮತ್ತು ಧರ್ಮಪತ್ನಿ ಶ್ರೀಮತಿ ಮಹಾನಂದ ನೇಳ್ಗಿಯವರು ಸಾರೋಟ್ನಲ್ಲಿ ಬರುತ್ತಿರುವಾಗ ದಾರಿಯುದ್ದಕ್ಕೂ ಅವರ ಮೇಲೆ ಹೂಗಳು ಸುರಿಸಿ ಅಭಿಮಾನಿಗಳು ಆನಂದಿಸಿದರು. ಅರಣ್ಯ ಇಲಾಖೆ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ಮಹತ್ವ ಸಾರುವ ಮತ್ತು ವಿವಿಧ ಜಾನಪದ ಕಲಾ ತಂಡಗಳು ಕನ್ನಡ ಪರ ಡಿಜೆ ಹಾಡುಗಳಿಗೆ, ಕನ್ನಡ ಅಭಿಮಾನಿಗಳು ಕನ್ನಡದ ಗೀತೆಗಳಿಗೆ ಕುಣಿದು ಕುಪ್ಪಳಿಸಿ ಮೆರವಣಿಗೆ ಅಂದ ಹೆಚ್ಚಿಸಿದರು. ಮೆರವಣಿಗೆಯಲ್ಲಿ ಎಲ್ಲಾ ಸಮುದಾಯದ ಜನರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಸಮಯ ನಿಗದಿಪಡಿಸಿದಂತೆ ಪಟ್ಟಣದ ಭವಾನಿ ಮಂದಿರದಲ್ಲಿ ಮಧ್ಯಾಹ್ನ 12:30 ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮವು ನೆರವೇರಿತು. ಕಾರ್ಯಕ್ರಮವು ಚಿಟುಕುಪ್ಪದ ಜ್ಞಾನಜ್ಯೋತಿ ಪ್ರೌಢಶಾಲೆಯ ಮಕ್ಕಳ ನಾಡಗೀತೆಯೊಂದಿಗೆ ಪ್ರಾರಂಭಗೊಂಡಿತು. ಪ್ರಾರಂಭದಲ್ಲಿ ಬೀದರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಸುರೇಶ್ ಚನ್ಸಟ್ಟಿಯವರು ಆಶಯ ನುಡಿದು ಗಮನ ಸೆಳೆದರು. ಲಿಂಗೈಕ ಸುಭಾಷ್ ಐನಾಪುರ್ ವೇದಿಕೆಯ ಮೇಲೆ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗದಗಿನ ಹಿರಿಯ ಸಾಹಿತಿಗಳು ಹಾಗೂ ಸಾಂಸ್ಕೃತಿಕ ಚಿಂತಕರು ಆದ ಶ್ರೀ ಪ್ರೊಫೆಸರ್ ಸಿದ್ದು ಯಾಪಲ್ ಪರವಿಯವರು ಮಾತನಾಡುತ್ತಾ, 12ನೇ ಶತಮಾನದಲ್ಲಿ ಬಸವಾದಿ ಶರಣರಿಂದ ವಚನ ಸಾಹಿತ್ಯದ ಮೂಲಕ ಕನ್ನಡದ ದೊಡ್ಡ ಕ್ರಾಂತಿಯಾಗಿದ್ದು, ಜಗತ್ತಿಗೆ ದೊಡ್ಡ ಮೊದಲ ಪಾರ್ಲಿಮೆಂಟ್ ಕೊಟ್ಟಿದ್ದು ನಮ್ಮ ಭೂಮಿಯಾಗಿದೆ. ಆದರೆ 21ನೇ ಶತಮಾನದಲ್ಲಿ ಕನ್ನಡ ಹುಲಸಾಗಿ ಕಾಣದಿರುವುದು ನೋವಿನ ಸಂಗತಿಯಾಗಿದೆ. ಜಗತ್ತಿನ ಮೂಲೆ ಮೂಲೆಗಳಿಂದ ಜನರು ಬಸವ ಕಲ್ಯಾಣ ನೋಡಲು ಬರುತ್ತಿದ್ದಾರೆ. ಕನ್ನಡ ಸಮ್ಮೇಳನಗಳ ಮೂಲಕ ಕಸಪ ಕನ್ನಡವನ್ನು ಮನೆ ಮನೆಗೆ ತಲುಪಿಸಿದ್ದಾರೆ. ಕನ್ನಡವನ್ನು ಮರಳಿ ಕಟ್ಟುವಂಥ ಕೆಲಸವಾಗಬೇಕು. ಇಂತಹ ಕನ್ನಡ ಸಮ್ಮೇಳನ ಮೂಲಕ ಕನ್ನಡ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಬೇಕೆಂದು ಕರೆ ನೀಡಿದರು. ಲಕ್ಷ್ಮೀಕಾಂತ್ ಜೆ ಅವರ ಚಂದ್ರಕಾಂತ್ ಕೃತಿ ಹಾಗೂ ರೋಹಿಣಿ ಸಿ ಬಿರಾದರ್ ರಚಿಸಿರುವ ಅಪೂರ್ವ ವಾತ್ಸಲ್ಯ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಹುಮನಾಬಾದ್ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರು, ಭಾರತೀಯ ಪರಂಪರೆಯಲ್ಲಿ ಕನ್ನಡ ಸಂಸ್ಕೃತಿಗೆ ವಿಶೇಷ ಸ್ಥಾನವಿದೆ. ನಮ್ಮ ಕನ್ನಡ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಕನ್ನಡ ಶಾಲೆಗಳು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳ ಸದುಪಯೋಗ ಮಾಡಿಕೊಂಡು ಎಲ್ಲರೂ ನಾಡು ನುಡಿ ಜಲ ಸಂರಕ್ಷಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಹುಮನಾಬಾದ್ ಹಾಗೂ ಚಿಟುಕುಪ್ಪ ಪಟ್ಟಣದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಹುಮನಾಬಾದ್ ತಾಲೂಕಿನ ಶಾಸಕರಾದ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರು, ಪಟ್ಟಣದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ತನುಮನದಿಂದ ಪ್ರಾಮಾಣಿಕ ಕೆಲಸ ಮಾಡುವೆ. ತಹಶೀಲ್ದಾರ್ ಅವರ ಮೂಲಕ ಸ್ಥಳ ಗುರುತಿಸಿ ಭವ್ಯವಾದ ಭವನ ನಿರ್ಮಿಸಲು ಸರ್ಕಾರ ನಿಧಿಯಿಂದ ಅನುದಾನ ನೀಡಲಾಗುವುದು. ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸೋಣ. ಕನ್ನಡ ಶಾಲೆಗಳನ್ನು ಮುಚ್ಚದಂತೆ ಸರ್ಕಾರದ ಮೇಲೆ ಒತ್ತಡ ಹೇರೋಣವೆಂದು ಮನದಾಳದ ವಿಚಾರವನ್ನು ವ್ಯಕ್ತಪಡಿಸಿದರು. ಚಿಟುಕುಪ್ಪ ತಾಲೂಕಿನ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಶ್ರೀಯುತ ಮಾಣಿಕ್ ನೇಳ್ಗಿ ಅವರು ಸಮ್ಮೇಳನಾಧ್ಯಕ್ಷರ ನುಡಿಯಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ಸಾರ್ವಭೌಮರು. ಕನ್ನಡ ಶಾಲೆ ಉಳಿಸಬೇಕು. ನಾಡು ನುಡಿಯ ರಕ್ಷಣೆಯಾಗಬೇಕು. ಕನ್ನಡ ಸಾಹಿತ್ಯವನ್ನು ಯುವಜನತೆ ಅಭ್ಯಾಸ ಮಾಡಬೇಕು. ಪ್ರತಿಯೊಬ್ಬರೂ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಬೇಕು. ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಿಸಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುವಂತಾಗಬೇಕು. ಉನ್ನತ ಶಿಕ್ಷಣ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಏರಿಸಬೇಕು. ಪಟ್ಟಣ ಭಾವೈಕ್ಯತೆ, ಸಾಮರಸ್ಯ, ಸಹೋದರತೆ ಸಂಕೇತವಾಗಿದ್ದು
ಈ ಮಾದರಿ ಪಟ್ಟಣದ ಕೀರ್ತಿ ಇನ್ನೂ ಎತ್ತರಕ್ಕೆ ಎಂದು ಆಶಿಸಿದರು. ಹುಮ್ನಾಬಾದ್ ಹಿರೇಮಠ ಸಂಸ್ಥಾನ ಶ್ರೀ ರೇಣುಕಾ ಗಂಗಾಧರ ಶಿವಾಚಾರ್ಯರು ತಮ್ಮ ಆಶೀರ್ವಾದ ನುಡಿಯಲ್ಲಿ ಕನ್ನಡ ಭಾಷೆಗೆ ತನ್ನದೇ ಆದ ಭವ್ಯ ಪರಂಪರೆ ಇದೆ. ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸದಾ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಯುವ ಜನತೆ ಕನ್ನಡ ಸಾಹಿತ್ಯವನ್ನು ಓದಬೇಕು, ಅರಿಯಬೇಕು. ಯುವ ಜನತೆ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವೆಂಕಟೇಶ್ ಗುಡಾಳ್, ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಮತಿ ಲಕ್ಷ್ಮೀ ಬಿರಾದಾರ್, ಬಾಬುರಾವ್ ದಾನಿ, ಪ್ರೌಢಶಾಲಾ ಶಿಕ್ಷಕ ಸಂಘ ಬೀದರ್ ಜಿಲ್ಲಾಧ್ಯಕ್ಷರಾದ ಶ್ರೀ ಶೇಖ್ ಮೆಹಬೂಬ್ ಪಟೇಲ್, ರವೀಂದ್ರ ರೆಡ್ಡಿ ಮಾಲಿ ಪಾಟೀಲ್, ಡಾಕ್ಟರ್ ರವಿಸ್ವಾಮಿ ನಿರ್ಣಾ, ಶ್ರೀ ರಾಜಶೇಖರ್ ಉಪ್ಪಿನ್, ಅಶೋಕ್ ಕುಮಾರ್ ಮಹೇಂದ್ರಕರ್, ರಾಜಪ್ಪ ಜಮಾದಾರ್, ಶ್ರೀಮತಿ ಪ್ರೇಮಿಳಾ ರೆಡ್ಡಿ, ರಮೇಶ್ ಸಲ್ಗರ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ನಿರೂಪಿಸಿದವರು ಶ್ರೀ ಅನಿಲ್ ಕುಮಾರ್ ಸಿಂಧೆ ಮತ್ತು ಶಾಂತಕುಮಾರ್ ಪಾಟೀಲ್. ಮಧ್ಯಾಹ್ನ 2 ಗಂಟೆಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಮನ್ನಾಯಕ್ಕಳಿಯ ಚಂದ್ರಶೇಖರ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಶ್ರೀ ರವೀಂದ್ರ ಗಾರ್ಲೆ ಅವರು ಸಮ್ಮೇಳನಾಧ್ಯಕ್ಷರ ಶ್ರೀ ಮಾಣಿಕ್ ನೀಳ್ಗಿ ಅವರ ಬದುಕು ಬರಹ ಕುರಿತು ಉಪನ್ಯಾಸ ನೀಡಿದರು. ಬೀದರ ಜಿಲ್ಲೆಯ ಚಿಟುಕುಪ್ಪ ತಾಲೂಕಿನ ತಾಳ್ಮಡ್ಗಿ ಗ್ರಾಮದ ಶ್ರೀಮತಿ ಪಾರಮ್ಮ ಶ್ರೀ ಕಲ್ಲಪ್ಪ ನೀಳ್ಗಿ ದಂಪತಿಗಳ ಉದರದಲ್ಲಿ 1970 ಜುಲೈ 22ರಂದು ಜನಿಸಿದರು. MA ಕನ್ನಡ ಪದವೀಧರಾದ ಇವರು ಸದ್ಯ ಔರಾದ್ನಲ್ಲಿ ಖಜಾನೆ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವರು. ಕತೆ, ಕವನಗಳು, ಹನಿಗವನಗಳು, ಲೇಖನಗಳು ಪತ್ರಿಕೆಯಲ್ಲಿ ಬಿಡಿಬಿಡಿಯಾಗಿ ಪ್ರಕಟವಾಗಿವೆ. ಕಲಬುರಗಿ ಆಕಾಶವಾಣಿ ಕೇಂದ್ರ ಇವರ ಕರುನಾಡ ಸಿರಿ ಶೀರ್ಷಿಕೆ ಹೊತ್ತ ಕವನಕ್ಕೆ ಸಂಗೀತ ಸಂಯೋಜಿಸಿ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರಿಸಿದಲ್ಲದೆ ಇವರ ಕವಿತೆಗಳು, ಚಿಂತನೆಗಳು ಪ್ರಸಾರಗೊಳಿಸಿವೆ. ಇತ್ತೀಚೆಗೆ ಬೆಂಗಳೂರು ದೂರದರ್ಶನ ಚಂದನ ವಾಹಿನಿಯಲ್ಲಿ ಇವರ ಬದುಕು ಬರಹ ಕುರಿತು ಸಂದರ್ಶನ ಮೂಡಿಬಂದಿದ್ದು ಹೆಮ್ಮೆಯ ವಿಷಯ. ಇವರು ರಚಿಸಿರುವ 6 ಕವನ ಸಂಕಲನಗಳಾದ ಬದಲಾಗೋಣ, ಭರವಸೆ, ದಾಂಪತ್ಯ ಸವಿ, ಹರಿತವಾಗಲಿ, ಧ್ವನಿಯಾಗಿ, ಮಾತನಾಡು ಕೃತಿಗಳು ಸಾಹಿತ್ಯ ಲೋಕಕ್ಕೆ ಅರ್ಪಿಸಿರುವರು. ಜೊತೆಗೆ ಓದುಗರ ಮೆಚ್ಚುಗೆಗೆ ಪಾತ್ರರಾಗಿರುವರು. ಇವರಿಂದ ಇನ್ನಷ್ಟು ಹೊಸ ಹೊಸ ಭಾವನೆಗಳು ಅಭಿವ್ಯಕ್ತಗೊಳ್ಳಲಿ, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷ ಸ್ಥಾನಗಳು ಇವರಿಗೆ ಲಭಿಸಲಿ ಎಂದು ಶುಭ ಹಾರೈಸಿದರು. ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿ ಮಾತನಾಡಿದ ಚಿಟುಕುಪ್ಪದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ವಿಜಯಕುಮಾರ್ ಸಿಂಧೆ ಅವರು ಮಾತನಾಡುತ್ತಾ, ಶ್ರೀ ಮಾಣಿಕ್ ನೀಳ್ಗಿ ಅವರು ಖಜಾನೆ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಾ ಇಲ್ಲಿಯವರೆಗೆ 6 ಸ್ವರಚಿತ ಕವನಗಳ ಸಂಕಲನಗಳು ಸಾಹಿತ್ಯ ಲೋಕಕ್ಕೆ ಅರ್ಪಿಸಿರುವರು. ಅವರ ಸಾಧನೆ ಪ್ರಶಂಸನೀಯವಾದದ್ದು. ಬಿಡುವಿಲ್ಲದೆ ಕಾರ್ಯಾಲಯದಲ್ಲಿ ಕೆಲಸ ನಿರ್ವಹಿಸುತ್ತಾ ದಕ್ಷ, ಪ್ರಾಮಾಣಿಕ ಅಧಿಕಾರಿ ಎಂದು ಹೆಸರುವಾಸಿಯಾಗಿರುವರು. ಇವರ ಸಾಹಿತ್ಯ ಕೃಷಿ ಹೀಗೆ ಮುಂದುವರೆದು ಹೆಮ್ಮರವಾಗಿ ಬೆಳೆಯಲಿ ಎಂದು ತಮ್ಮ ಆಶಯ ವ್ಯಕ್ತಪಡಿಸಿದರು. ಮಧ್ಯಾಹ್ನ 3:30ಕ್ಕೆ ಆರಂಭಗೊಂಡ ಸಂಕಿರಣಗೋಷ್ಠಿ ಕಾರ್ಯಕ್ರಮದಲ್ಲಿ ಬೀದರಿನ ಸಾಹಿತಿಗಳಾದ ಶ್ರೀಮತಿ ಶೈಲಜಾ ಹುಡುಗೆ ಅವರು ಜನಪದ ಮತ್ತು ಮಹಿಳಾ ಸಾಹಿತ್ಯ ಕುರಿತು ಉಪನ್ಯಾಸ ಮಂಡಿಸಿದರು. ಇಡೀ ಜಗತ್ತಿನಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯು, ಅದರಲ್ಲಿಯೂ ನಮ್ಮ ಕರ್ನಾಟಕ ಸಂಸ್ಕೃತಿಯು ಜನಪದ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿದೆ. ಭೌತಿಕ ಪರಂಪರೆಯಲ್ಲಿ ಬೆಳೆದು ಬಂದಿದೆ. ಸಾಮಾಜಿಕ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿದೆ. ಕಲೆ, ವೇಷಭೂಷಣದಿಂದ ಹೆಸರಾಗಿದೆ. ಇತಿಹಾಸದ ಮೌಲ್ಯಗಳನ್ನು ಸಂರಕ್ಷಣೆ ಮಾಡುತ್ತಾ ಬಂದಿದೆ. ಅಂತಹ ಸಾಹಿತ್ಯ ಯಾವುದಾದರೂ ಇದೆ ಎಂದರೆ ಅದು ಜನಪದ ಸಾಹಿತ್ಯವಾಗಿದೆ. ಅಂತಹ ಜನಪದ ಸಾಹಿತ್ಯವನ್ನು ಮೊಟ್ಟಮೊದಲು ಜನಪದರ ಜ್ಞಾನವೇ ಜನಪದ ಎಂದು ಮೊಟ್ಟಮೊದಲು ಹೇಳಿದವರು ಡಾಕ್ಟರ್ ಹಮಾ ನಾಯಕ್ ಅವರು. ಎಲ್ಲ ಸಾಹಿತಿಗಳಿಗೆ ಬೇರಾಗಿರುವುದು ಜನಪದ ಸಾಹಿತ್ಯ. ಇಂದು ಜನಪದ ಸಾಹಿತ್ಯವನ್ನು ಬೆಳೆಸುವಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿದೆ ಎಂದು ನುಡಿದರು. ಜನಪದ ಸಾಹಿತ್ಯಕ್ಕೆ ಮೀರಿಸುವಂತಹ ಸಾಹಿತ್ಯ ಮತ್ತೊಂದಿಲ್ಲ. ಹಲವಾರು ಹಬ್ಬಗಳಿಗೆ ಜನಪದ ಹಾಡುಗಳು ಮೆರುಗು ತಂದು ಕೊಟ್ಟಿವೆ ಎಂದು ನುಡಿದರು. ಚಿಟುಕುಪ್ಪ ತಾಲೂಕಿನ ಐತಿಹಾಸಿಕ ಹಿನ್ನೆಲೆ ವಿಷಯವಾಗಿ ಹುಮ್ನಾಬಾದ್ದ ಸಾಹಿತಿಗಳಾದ IS ಶಕೀಲ್ ಅವರು ಉಪನ್ಯಾಸ ನೀಡಿದರು. ಚಿಟುಕುಪ್ಪ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಕಂಡುಬಂದಿರುವ ಹಲವಾರು ಶಾಸನಗಳ ಮೇಲೆ ಅವರು ತಮ್ಮ ಉಪನ್ಯಾಸದಲ್ಲಿ ಬೆಳಕು ಚೆಲ್ಲಿದರು. ಸಮ್ಮೇಳನದ ಸಂಜೆಯ ಹೊತ್ತಿನಲ್ಲಿ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಚಂದ್ರಕಾಂತ್ ನಾರಾಯಣಪುರ್ಕರ್, ಲಕ್ಷ್ಮೀಕಾಂತ್ ಜೆ ತಮನೂರ್, ಶ್ರವಣ್ ಕುಮಾರ್ ಮೇತ್ರೆ, ಮಿಥುನ್ ಆರ್ಯ, ಓಂಕಾರ್ ಮಠಪತಿ, ಸಂಗಮೇಶ್, ಕುಮಾರಿ ರೋಹಿಣಿ ಸಿ ಬಿರಾದಾರ್, ಸುನೀತಾ ಪಾಟೀಲ್, ಪಾರ್ವತಿ ಹಿರೇಮಠ್, ಗಜಾನನ ಚೌಹಾಣ್,
ಕುಮಾರಿ ವಚನಶ್ರೀ ಪಾಟೀಲ್ ಮುಂತಾದವರು ತಮ್ಮ ಸ್ವರಚಿತ ಕವನಗಳನ್ನು ವಾಚನ ಮಾಡಿ ಕೇಳುಗರ ಮೆಚ್ಚುಗೆಗೆ ಪಾತ್ರರಾದರು. ಬನ್ನಿ ಬನ್ನಿ ಬಾಂಧವರೇ, ಬನ್ನಿ ಬನ್ನಿ ಕನ್ನಡ ಅಭಿಮಾನಿಗಳೇ, ಬನ್ನಿ ಬನ್ನಿ ಬಾಂಧವರೇ, ಬನ್ನಿ ಬನ್ನಿ ಕನ್ನಡ ಅಭಿಮಾನಿಗಳೇ, ಕನ್ನಡ ತೇರು ಎಳೆಯೋಣ, ಕನ್ನಡ ಹಬ್ಬ ಸಂಭ್ರಮಿಸೋಣ, ಕನ್ನಡ ತೇರು ಎಳೆಯೋಣ, ಕನ್ನಡ ಹಬ್ಬ ಸಂಭ್ರಮಿಸೋಣ. ಕವನದ ಸಾಲುಗಳು ಕೇಳುಗರ ಮನ ತಟ್ಟುವಂತಿದ್ದವು. ಹಾಗೆ ಸಿದ್ಧಾರ್ಥ ಮಿತ್ರ ಹುಮ್ನಾಬಾದ್ ಅವರ ಕವನದ ಸಾಲುಗಳು ಅರ್ಥಪೂರ್ಣವಾಗಿದ್ದವು. ಒಂದೇ ತಾಯಿಯ ಮಕ್ಕಳು ಆಗಿಯರಿಂದು ಪರಸ್ಪರ ಬದ್ಧ ವೈರಿಗಳು, ಒಂದೇ ತಾಯಿಯ ಮಕ್ಕಳು ಆಗಿಯರಿಂದು ಪರಸ್ಪರ ಬದ್ಧ ವೈರಿಗಳು, ಜಾತಿಯ ಹೆಸರಲ್ಲಿ ವೈಷಮ್ಯದ ಜ್ವಾಲಾಮುಖಿ ಹೊತ್ತಿ ಉರಿಯುತ್ತಿದೆ, ಜಾತಿಯ ಹೆಸರಲ್ಲಿ ವೈಷಮ್ಯದ ಜ್ವಾಲಾಮುಖಿ ಹೊತ್ತಿ ಉರಿಯುತ್ತಿದೆ, ಏನಾಗಿದೆ ಈ ಮನುಕುಲಕ್ಕೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಬಸವ ಕಲ್ಯಾಣದ ಸಾಹಿತಿಗಳಾದ ಡಾಕ್ಟರ್ ಚಿತ್ರಶೇಖರ ಚಿರಳ್ಳಿಯವರು ವಹಿಸಿಕೊಂಡಿದ್ದರು. ಶ್ರೀಮತಿ ಅರುಣಾ ನಂದಿಕೋಲ್ ಅವರು ನಿರೂಪಿಸಿದರು. ಸಂಜೆ 6:30 ಬಹಿರಂಗ ಅಧಿವೇಶನ ಮತ್ತು ಸಮಾರೋಪ ಸಮಾರಂಭಗಳೆರಡೂ ಒಟ್ಟಿಗೆ ಜರುಗಿದವು. ಅನಿಲ್ ಕುಮಾರ್ ಸಿಂಧೆ, ಮಹಾರುದ್ರಪ್ಪ ಅಣದೂರ್, ಶ್ರೀ ರಾಮಕೃಷ್ಣ ಗೌರವ ಕಾರ್ಯದರ್ಶಿಗಳು ಭಾಗವಹಿಸಿದ್ದರು. ಒಟ್ಟಾರೆ ಚಿಟಗುಪ್ಪ ತಾಲೂಕಿನ 3ನೇ ಕನ್ನಡ ಸಾಹಿತ್ಯವು ಇತಿಹಾಸದ ಪುಟಗಳಲ್ಲಿ ದಾಖಲಾಯಿತೆಂದು ಹೇಳಿದರೆ ಅತಿಶಯೋಕ್ತಿ ಎನಿಸಲಾರದು. ಇದುವರೆಗೆ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮೀಕ್ಷೆಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ. ಪ್ರಾಯೋಜಕರು ಚಂದ್ರ ಸಾರಿ ಸೆಂಟರ್, ಗುಂಪಾ ಎದುರುಗಡೆ, ಮುಖ್ಯ ರಸ್ತೆ, ಬೀದರ್.